ಫುಡ್ ತಿನ್ನುವಂತಹ ಆಹಾರ, ಈಗ ನೀವು ಚಾಕ್ಲೇಟ್ ತಿಂತೀರಿ, ಮೈದಾ ಐಟಮ್, ಪ್ರತಿಯೊಂದು ಇದರಿಂದಾಗಿ ನಿಮಗೆ ಬೇಕಾಗೋದು ಪಿಜ್ಜಾ ಇಂಥದ್ದು ಐಟಮ್ ಮನೆಯಲ್ಲಿ ತಂದೆ ತಾಯಿಗಳು ಪಾಪ ಪಶ್ಚಾತ್ತಾಪ ಪಡ್ತಾರೆ, ಮಕ್ಕಳು ತಿಂದಿಲ್ಲ ಆಯ್ತು ತಿಂದು ಶಾಲೆಗೆ ಹೋಗಿ ಅಂತೇಳಿ ಇದ್ದದ್ದು ಏನಾದರೂ ಮನೆಯಲ್ಲಿ ಪ್ಯಾಕೆಟ್ ಕೊಟ್ಟು ಅದನ್ನು ತಿಂತೀರಿ. ಬೇರೆ ಯಾವುದೂ ಇಲ್ಲ. ಪ್ರತಿಯೊಂದರಲ್ಲೂ ಕೂಡ ಆ ಟೇಸ್ಟಿ ಅಂತ ಬರಬೇಕಾದ್ರೆ ಅದಕ್ಕೆ ಮಕ್ಕಳು ಇದನ್ನು ತಿನ್ಕೋಬೇಕು. ಯಾಕಂದ್ರೆ ಹಠ ಮಾಡಬಾರ್ದು. ಮನೆಯಲ್ಲಿ ನೀವು ಹಠ ಮಾಡಿದ್ರೆ ನಮ್ಗೆ ಅದು ಬೇಡ ಇದು ಬೇಡ ಅಂತ ಹೇಳಿದ್ರೆ, ಯಾಕಂದ್ರೆ ಹಿಂದಿನ ಪರಿಸ್ಥಿತಿ ಆ ಥರ ಇತ್ತು. ಪ್ರತಿಯೊಂದು ಕೂಡ ಒಂದು ಊಟಕ್ಕೆ ಕಷ್ಟ. ಮೇಡಮ್, ಸಿರಿಲ್ ಅವರು ನಿವೃತ್ತಿಯ ಬಳಿಕ ಈ ರೀತಿಯ ಒಂದು ತರಬೇತಿ ಸಂಸ್ಥೆಯನ್ನು ಆರಂಭಿಸಿದ್ದಾರೆ. ಅಂತೂ ವೃತ್ತಿಯ ಬಳಿಕ ನಿವೃತ್ತಿ ಆದಾಗ ಆಗುವಂಥ ಏಕತಾನತೆ ಮತ್ತೊಂದು ಯಾವುದು ಕಾಣದ ಹಾಗೆ ಅವರು ಅನುಭವಿಸಿಕೊಂಡಿದ್ದಾರೆ. ಏನು ಅನಿಸ್ತದೆ ಅವರ ಚಟುವಟಿಕೆ ಬಗ್ಗೆ? ನಿವೃತ್ತಿ ಅಂತ ಹೇಳುವಂಥದ್ದು ನಾವು ಒಂದು ಜೀವನೋಪಾಯಕ್ಕಾಗಿ ಒಂದು ಉದ್ಯೋಗ ಮಾಡಿಕೊಂಡು ಒಂದು ಕೆಲಸಕ್ಕೆ ಸೇರಿರ್ತೀವಿ. ಅದರಿಂದ ಒಂದು ಹಂತದಲ್ಲಿ ಒಂದು 60ನೇ ವಯಸ್ಸಿಗೆ ನಾವು ನಿವೃತ್ತಿ ಆಗಿರ್ತೇವೆ. ಅದು ನಮ್ಮ ಪ್ರವೃತ್ತಿಗಳು ಸುಮಾರು ಇರ್ತದೆ, ಹಲವು ರೀತಿಯ ಪ್ರವೃತ್ತಿಗಳಿರ್ತದೆ. ಅವರು ಮೊದಲಿನಿಂದಲೂ ಉದ್ಯೋಗದಲ್ಲಿ ಇರುವಾಗಲೂ ಬಹಳ ಸಂಘ ಸಂಸ್ಥೆಗಳಲ್ಲಿ ಅವರು ಸದಸ್ಯರಾಗಿ ಮುಖ್ಯಸ್ಥರಾಗಿ ಕೆಲಸ ಮಾಡಿದವರು. ನಮ್ಮ ಸರ್ಕಾರಿ ನೌಕರರ ಸಂಘ ಇರ್ಬೋದು, ಡಿ ಗ್ರೂಪ್ ನೌಕರರ ಸಂಘ ಇರ್ಬೋದು, ಅಲ್ಲಿ ಕೆಲಸ ಮಾಡಿದವರು. ಆ ರೀತಿಯಲ್ಲಿ ಅವರು ಮೊದಲೇ ಇದ್ದುಕೊಂಡು ನಿವೃತ್ತಿಯಾದ ನಂತರ ಅವರೊಂದು ಸಮಾಜ ಸೇವೆಗಾಗಿ ಒಂದು ರಿಚಲ್ ಸಂಸ್ಥೆಯನ್ನು ಕೂಡ ಅವರು ಸ್ಥಾಪನೆ ಮಾಡಿದಾಗ ಪ್ರಪ್ರಥಮವಾಗಿ ನನ್ನನ್ನು ಅವರು ನೋಡಿ, ನಿವೃತ್ತಿಯಾದ ನಂತರ ನಿವೃತ್ತಿ ಸಂಘ ಉಳ್ಳಾಲ ತಾಲೂಕು ಹೊಸದಾಗಿ ಆದಾಗ ನಿವೃತ್ತಿ ಸರ್ಕಾರಿ ನೌಕರರ ಸಂಘ ಇರಲಿಲ್ಲ, ಸಂಘವೇ ಇಲ್ಲ. ಯಾಕಂತ ಹೇಳಿದರೆ ಆಗ ತಾಲೂಕು ಇರಲಿಲ್ಲ, ಮಂಗಳೂರು ತಾಲೂಕು ಅಂತ ಇತ್ತು. ಆದರೆ ಅದನ್ನು ರಚನೆ ಮಾಡಲಿಕ್ಕೆ ಪ್ರಥಮ ಪ್ರಯತ್ನ ಮಾಡಿದವರೇ ನಮ್ಮ ರಿಚರ್ಡ್ ಅವರು. ನಂತರ ನಮಗೊಂದು 7ನೇ ವೇತನ ಆಯೋಗ ಬಂದಾಗ ನಮಗೆ ಒಂದು 2 ವರ್ಷದಲ್ಲಿ 2022ರಿಂದ 2024 ಅವಧಿಯಲ್ಲಿ ನಿವೃತ್ತಿ ಆದವರಿಗೆ ನಮಗೆ ವೇತನ ಆಯೋಗದಲ್ಲಿ ಒಂದು ಸ್ವಲ್ಪ ನಮಗೆ ಕೊಡಬೇಕಾದಂತಹ ಸೌಲಭ್ಯದಲ್ಲಿ ನಮಗೆ ಕಡಿತ ಆಗಿದೆ. ಸೊ ಅದರ ಬಗ್ಗೆ ಕೂಡ ಪ್ರಪ್ರಥಮವಾಗಿ ನಮ್ಮ ಜಿಲ್ಲೆಯಲ್ಲಿ ಉಳ್ಳಾಲದ ಇದೇ ಒಂದು ಹಾಲ್ನಲ್ಲಿ ಅವರು ಇದರ ಬಗ್ಗೆ ಮೀಟಿಂಗ್ ಕರೆದು ನನ್ನನ್ನು ಸೇರಿಸಿಕೊಂಡು ಅವರು ಅದನ್ನು ಚಾಲನೆ ಮಾಡಿದವರು. ಮತ್ತು ನಾನು ನೋಡಿದ ಹಾಗೆ ಬೇಸಿಗೆ ಶಿಬಿರಗಳು ಎಲ್ಲ ಕಡೆ ನಡೀತದೆ. ಇಲ್ಲಿ ತೊಕೋಟ್ನಲ್ಲಿ ಅಂತ ರಾಷ್ಟ್ರೀಯ ಉತ್ಥಾನ ಅಲ್ಲೆಲ್ಲ ನಡೆದಿದೆ. ಅವರೆಲ್ಲರೂ ಕೂಡ ಅದರ ಶುಲ್ಕವನ್ನು ಪಡ್ಕೊಂಡಿದ್ದಾರೆ ಮಕ್ಕಳಿಂದ. ಆದರೆ ಇವರು ಉಚಿತವಾಗಿ ಈ ಒಂದು ಶಿಬಿರವನ್ನು ಮಾಡಿದ್ದಾರೆ. ನಿಜವಾಗಿ ಅವರು ಯಾವ ರೀತಿಯಲ್ಲಿ ಮಾಡಿದ್ದಾರೆ ಏನೇ ಆಗಿರ್ಬೋದು, ಆದರೆ ಉಚಿತವಾಗಿ ಒಂದು ಮಕ್ಕಳಿಗೆ ಒಂದು ಸೌಲಭ್ಯ ಕೊಡುವಂಥದ್ದು ಮತ್ತು ಅವರ ಒಂದು ಎಲ್ಲ ರೀತಿಯಲ್ಲಿ ಭಾಗವಹಿಸುವಿಕೆ, ಎಲ್ಲರನ್ನು ಒಗ್ಗೂಡಿಸುವಂಥ ಒಂದು ಚೈತನ್ಯ ಅವರಲ್ಲಿದೆ. ಎಲ್ಲರನ್ನು ಒಟ್ಟು ಸೇರಿಸುವಂಥ ಚೈತನ್ಯ ಅವರಲ್ಲಿದೆ. ಆದ ಕಾರಣ ಅವರ ಒಂದು ಸೇವೆಗೆ ನಿಜವಾಗಿ ನಾನು ಒಂದು ಹ್ಯಾಟ್ಸ್ ಆಫ್ ಅನ್ನು ಹೇಳಲೇಬೇಕಾಗ್ತದೆ. ಇನ್ನೂ ಕೂಡ ಅವರ ರಿಸಲ್ಟ್ ಸಂಸ್ಥೆ ಉತ್ತಮ ಬೆಳೀಲಿ ಅಂತ ನಾನು ಹಾರೈಸ್ತೇನೆ. ಸ್ವಚ್ಛತಾ ರಾಯಭಾರಿಯಾಗಿ ಮಕ್ಕಳಿಗೆ ಏನು ಸಲಹೆ ಕೊಟ್ಟಿದ್ದೀರಿ ಮೇಡಮ್? ಸ್ವಚ್ಛತಾ ರಾಯಭಾರಿಯಾಗಿ ಮಾತಾಡುವಂಥದ್ದು ಬಹಳ ಇತ್ತು. ಆದರೆ ಒಂದೇ ಒಂದು ನಾನು ಅವರ ಥರ ವಿನಂತಿ ಮಾಡಿಕೊಂಡೆ, ನೀವೆಲ್ಲರೂ ಕೂಡ ನಿಮ್ಮ ಒಂದು ಕೈಗೆ ಬಂದಂತಹ ಒಂದು ವಸ್ತು ಅದು ನಿಮಗೆ ಬೇಡ ಅಂತ ಆದಾಗ ಅದನ್ನು ಎಲ್ಲೂ ಎಸೆಯದೆ ಮನೆಗೆ ತಂದು ನಿಮ್ಮ ಡಸ್ಟ್ಬಿನ್ನಿಗೆ ಹಾಕಿ ನಮ್ಮ ಪಂಚಾಯತ್ ವತಿಯಿಂದ ಬರುವಂಥ ವಾಹನಕ್ಕೆ ನೀವು ಹಸಿ ಕಸ ಮತ್ತು ಒಣ ಕಸ ಬೇರ್ಪಡಿಸಿ ಕೊಡಿ ಅಂತ ಒಂದು ವಿನಂತಿ ಮಾಡಿಕೊಂಡಿದ್ದೇನೆ. ಇದು ಬಹಳ ಮುಖ್ಯವಾಗಿ ಆಗಬೇಕಾದಂಥ ಕೆಲಸ. ಕಳೆದ ಹಲವು ವರ್ಷಗಳಿಂದ ಉಳ್ಳಾಲದ ಅಶುಚಿಯ ಬಗ್ಗೆ ನಿಮಗೆ ಆತಂಕ ಇದೆ, ಏನಾದರೂ ಇಂಪ್ರೂವ್ಮೆಂಟ್ಸ್ ಆಗಿದೆ ಮೇಡಮ್? ನನಗೆ ನೋಡಿ, ಇಲ್ಲ, ತುಂಬಿದೆ ಇಲ್ಲ 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 ನನಗೆ ಅಂತ ಹೇಳಿದರೆ, ನಾವು ಒಂದು ಹಂತ ಹೇಳುವುದಾದರೆ ಈ ಒಂದು ಸ್ವಚ್ಛತೆಯ ಬಗ್ಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ತುಂಬ ಪ್ರಶಸ್ತಿಯನ್ನು ತಗೊಂಡಿದೆ. ಜಿಲ್ಲೆ ರಾಜ್ಯ ಮಟ್ಟದಲ್ಲಿ ಕೇಂದ್ರ ಮಟ್ಟದಲ್ಲೂ ಪ್ರಶಸ್ತಿ ತಗೊಂಡಿದೆ. ಆದರೆ ಏನಾಗಿದೆ ಅಂತ ಹೇಳಿದರೆ, ಈ ಸ್ವಚ್ಛತೆಯ ಬಗ್ಗೆ ಗ್ರಾಮೀಣ ಪ್ರದೇಶದಲ್ಲಿ ಇರುವ ಜನರಲ್ಲಿ ಇರುವಷ್ಟು ಒಂದು ಕಾಳಜಿ ನಮ್ಮ ನಗರ ಪ್ರದೇಶ ಜನರಿಗೆ ಇಲ್ಲ ಅಂತ ನನಗೆ ಅನಿಸ್ತಾ ಉಂಟು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ 203 ಗ್ರಾಮ ಪಂಚಾಯಿತಿಗೂ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ ಸರ್ಕಾರ. ಈಗ ಕೂಡ ನೀವು ಹೋಗಿ ನೋಡ್ಬೋದು, ಜಿಲ್ಲೆಯಾದ್ಯಂತ ಅವರು ಈ ಪ್ಲಾಸ್ಟಿಕ್ಕನ್ನು, ಯಾವುದೇ ಥರದ ಪ್ಲಾಸ್ಟಿಕ್ಕನ್ನು ಇರ್ಬೋದು, ಪಂಚಾಯತ್ ಬದಿಯಿಂದ ಬಂದಂಥ ಪ್ಲಾಸ್ಟಿಕ್ಕನ್ನು ಸಂಗ್ರಹಿಸಿ ಅಲ್ಲಿ ಅದನ್ನು ಅಲ್ಲಿ ಅದನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡುವಂತಹ ವ್ಯವಸ್ಥೆಯನ್ನು ಅವರು ಕೊಟ್ಟಿದ್ದಾರೆ.
ಆದರೆ ಅದು ನಮ್ಮ ಮಹಾನಗರ ಪಾಲಿಕೆ ವ್ಯಾಪ್ತಿಯಾಗಲಿ ನಗರ ಪಂಚಾಯತ್ ವ್ಯಾಪ್ತಿಯಲ್ಲಾಗಲಿ ಅದು ಆಗಲಿಲ್ಲ. ಇದರ ಬಗ್ಗೆ ನೀವು ಕೇಳಿರ್ಬೋದು, ಮಾನ್ಯ ಜಿಲ್ಲಾಧಿಕಾರಿಯವರು ಕೂಡ ಇದರ ಬಗ್ಗೆ ನಮ್ಮ ನಗರಸಭೆ ಮತ್ತು ಮಹಾನಗರ ಪಾಲಿಕೆಯ ಕಮಿಷನರಿಗೆ ಇದರ ಬಗ್ಗೆ ಹೇಳಿರ್ತಾರೆ. ಆದ ಕಾರಣ ಇನ್ನೂ ಕೂಡ ನಾವು ಜಾಗೃತರಾಗಬೇಕಾಗ್ತದೆ. ಎಲ್ಲೆಂದರಲ್ಲಿ ಕಸ ಬಿದ್ದು ಉಂಟು, ನೋಡುವಾಗ ತುಂಬ ಬೇಸರ ಆಗ್ತಾ ಉಂಟು. ಯಾಕಂದರೆ ನಾವು ಇಷ್ಟೆಲ್ಲ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಸಾಕಷ್ಟು ಲೇಖನಗಳು ಇದರಾಗಿ ಬರ್ತಾನೆ ಉಂಟು. ಆದರೆ ನಾವು ಯಾರೂ ಕೂಡ ನಾವು ಅದರ ಬಗ್ಗೆ ಕಾಳಜಿ ತಗೊಳ್ಳದೇ ಇದ್ದಾಗ ಇನ್ನು ಮುಂದೆ ಯಾರು ಇದರ ಬಗ್ಗೆ ಜವಾಬ್ದಾರಿ ತಗೊಳ್ಬೋದು? ಯಾಕಂದರೆ ನಮ್ಮ ತಲೆಯಲ್ಲಿ ಇರ್ತದೆ ನಾವು ಕಸ ಬಿಸಾಡಿದ ಹೆಕ್ಕುವವರಿದ್ದಾರೆ ಅಂತ. ಇಲ್ಲ, ಇನ್ನೊಂದು ಒಂದು ಹಂತದ 10 ವರ್ಷ 20 ವರ್ಷ ಕಳೆದ ನಂತರ ಎಲ್ಲರೂ ವಿದ್ಯಾವಂತರಾಗ್ತಾರೆ, ಎಲ್ಲರೂ ಪದವಿಯನ್ನು ಪಡಿತಾರೆ, ಎಲ್ಲರೂ ಉತ್ತಮ ಹಂತದ ಕೆಲಸಕ್ಕೆ ಹೋಗ್ತಾರೆ. ಆಗ ಈ ಗಾರ್ಬೇಜ್ ಕೆಲಸಕ್ಕೆ ಬರುವವರು ಯಾರು ಇರುವುದಿಲ್ಲ. ಸೊ ಆದ ಕಾರಣ ನಾನು ಹೇಳೋದು, ನಮ್ಮ ಒಂದು ವ್ಯವಸ್ಥೆಯಲ್ಲಿ ನಾವು ಪ್ರತಿಯೊಬ್ಬರೂ ಕೂಡ ನಮ್ಮ ಮನೆಯಲ್ಲಿ ಅಥವಾ ನನ್ನ ಕೈಯಲ್ಲಿ ಉತ್ಪತ್ತಿಯಾದ ಒಂದು ತ್ಯಾಜ್ಯವನ್ನು ವ್ಯವಸ್ಥಿತ ರೀತಿಯಲ್ಲಿ ಅದನ್ನು ನಿರ್ವಹಣೆ ಮಾಡೋ ಜವಾಬ್ದಾರಿಯನ್ನು ತಗೊಂಡಾಗ ಮಾತ್ರ ನಾವು ಸ್ವಚ್ಛತೆಯನ್ನು ಕಾಣ್ಬೋದು ಅಂತ ನಾನು ಹೇಳ್ತೇನೆ. ಆತ್ಮೀಯರೇ ನಮಸ್ಕಾರ. ನಾನು ಸಿರಿಲ್ ರಾಬರ್ಟಿಸ್ ಅವರ ಆತ್ಮಮಿತ್ರ JC ಫ್ರಾಂಕಿ ಫ್ರಾನ್ಸಿಸ್ ಕೊಟ್ಟಿನ ರಿಚರ್ಡ್ ಚಾರಿಟೇಬಲ್ ಟ್ರಸ್ಟ್ ಇವರ ವತಿಯಿಂದ ನಡೆಯುವ ಬೇಸಿಗೆ ಶಿಬಿರದಲ್ಲಿ ಭಾಗವಹಿಸಿದೆ. ನಿಜವಾಗ್ಲೂ ಹೆಮ್ಮೆ ಆಗ್ತದೆ. ಯಾಕಂದರೆ ನಮ್ಮ ಸಿರಿಲ್ ರಾಬರ್ಟಿಸ್ ಸರ್ ಅವರು ನಿವೃತ್ತಿ ಜೀವನದ ನಂತರ ಹಲವಾರು ಕಾರ್ಯಕ್ರಮವನ್ನು ಸಮಾಜದಲ್ಲಿ ಮಾಡ್ತಾ ಇದ್ದಾರೆ. ಆದರೆ ನೋಡ್ತಾ ಇದ್ದೇನೆ, ನಿವೃತ್ತಿ ಅವರ ಸಂಘಟನೆ ಆಗಲಿ, ಆಗ ಶಿಬಿರ ಆಗಲಿ, ಆಗ ಇನ್ನೊಬ್ಬರಿಗೆ ಸಹಾಯ ಮಾಡುವಂತಾಗಲಿ, ಅವ್ರ ನಿವೃತ್ತಿ ನಂತರ ಇಷ್ಟೊಂದು ಸಾಧನೆ ಮಾಡೋದು ಅವ್ರ ದೊಡ್ಡತನ. ಯಾಕೆಂದರೆ ಅವರು 24/7 ಥರ. ಯಾಕಂದರೆ ಅವ್ರು ನಿರಂತರ ಅಂತ ಹೇಳ್ತೀವಲ್ಲ, ಅದೇ ಥರ. ಯಾಕಂದರೆ ಯಾವಾಗಲೂ ಅವರು ಮನೆಯಲ್ಲಿ ಕೂತ್ಕೊಂಡು ಯಾವನು ಕೂಡ ಫ್ರೀಯಾಗಿಡೋಲ್ಲ. ಯಾಕಂದರೆ ಏನಾದರೂ ಒಂದು ಕೆಲಸ ಮಾಡ್ತಾ ಇರ್ತಾರೆ. ಇಂಥ ನನಗೆ ನಿವೃತ್ತಿ ಜೀವನದಲ್ಲಿ ಇಷ್ಟು ಆ್ಯಕ್ಟಿವಿಟಿ ಇದ್ದಾರೆ ಅಂತ ಹೇಳುವಾಗ ನನಗೊಂದು ಹೆಮ್ಮೆ ಆಗ್ತದೆ. ಯಾಕಂದರೆ ನಾವು ಸರ್ಕಾರಿ ನೌಕರರಲ್ಲಿ ಇದ್ದಾಗ ನಾವೆಲ್ಲ ಒಳ್ಳೆಯವರಾಗಿ ಕೆಲಸ ಮಾಡಿದ್ದೇವೆ, ಸಮಾಜಕ್ಕೆ ಒಳ್ಳೊಳ್ಳೆ ಕೆಲಸ ಆಯೋಜನೆ ಮಾಡಿದ್ದೇವೆ. ನನಗೆ ನಂತರ ಈಗ ನೋಡುವಾಗ ಇವರು ಎಂಥ ಒಂದು ಹುಮ್ಮನಸ್ಸು ಇದೆ ಇವರಿಗೆ. ದೇವರು ಅವರಿಗೆ ಇಂಥ ಆರೋಗ್ಯ, ಸ್ಪೆಷಲಿಯಾಗಿ ಅವರಿಗೆ ದೇವರು ಆರೋಗ್ಯ, ಮನಸ್ಸಿಗೆ ಶಾಂತಿ ನೆಮ್ಮದಿ ಕೊಡಲಿ ಅಂತ ಹೇಳುತ್ತಾ, ಅವರಿಗೆ ಇನ್ನೇನು ಕಾರ್ಯಕ್ರಮ ಹೆಚ್ಚು ಮಾಡಲಿ ಅಂತ ಮಾಡಲು ದೇವರು ಅವರಿಗೆ ಆಶೀರ್ವಾದ ನೀಡಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಅವರಿಗೆ ಶುಭವನ್ನು ಕೋರುತ್ತೇನೆ. ವಂದನೆ. ಏನು ಸಂದೇಶ ಹೇಳಿ? ಸ್ಪೆಷಲಿಯಾಗಿ ನಾನು ಮಕ್ಕಳಿಗೆ ಏನಂತ ಹೇಳಿದರೆ, ಈ ಶಿಬಿರದಲ್ಲಿ ಎಂಥ ಒಂದು ಪ್ರಯೋಜನ ಸಿಗುತ್ತೆ ನೋಡಿ. ಈಗ ಮನೇಲಿ ಕೂತ್ಕೊಂಡ್ರೆ ಮಕ್ಕಳಿಗೆ ಏನು ಸಿಗಲ್ಲ. ಇಂಥ ಒಂದು ಶಿಬಿರದಲ್ಲಿ ಭಾಗವಹಿಸಿದರೆ ಇದರ ಪ್ರಯೋಜನ ಪಡಿಬೋದು. ಯಾಕಂದರೆ ಮನೆಯಲ್ಲಿ ಕೂತ್ಕೊಂಡ್ರೆ ಮೊಬೈಲ, ಟಿವಿಯ, ಇಲ್ಲದ್ರೆ ಕಂಪ್ಯೂಟರ ಇಟ್ಕೊಂಡು ಕೂತ್ಕೊಳ್ತಾರೆ. ಈ ಸಂದರ್ಭದಲ್ಲಿ ಅವರು ಇಂಥ ಶಿಬಿರದಲ್ಲಿ ಭಾಗವಹಿಸಿದ ಮಕ್ಕಳು ಹೆಚ್ಚೆಚ್ಚು ಅವರ ಜ್ಞಾನವನ್ನು ವೃದ್ಧಿ ಮಾಡ್ತಾರೆ. ಅದರಿಂದ ಈ ಶಿಬಿರದಲ್ಲಿ ಭಾಗವಹಿಸಿದ್ರಿಂದ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ.